ಅವಳಿಗುಂಡಿ ಶೌಚಾಲಯವನ್ನು ಬಳಕೆ ಮಾಡಿದಲ್ಲಿ ಶೌಚಾಲಯವನ್ನು ಶುಚಿಗೊಳಿಸುವುದು ಸುಲಭ. ಮಾತ್ರವಲ್ಲ, ಇದರಿಂದ ಗೊಬ್ಬರವೂ ದೊರೆಯುತ್ತದೆ. ಒಂದು ಗುಂಡಿ ತುಂಬುವುದರೊಳಗೆ ಮತ್ತೊಂದು ಗುಂಡಿಯ ಮಲ ಗೊಬ್ಬರವಾಗಿ ಪರಿವರ್ತನೆಯಾಗಿರುತ್ತದೆ. ಪ್ರತಿಯೊಬ್ಬರೂ ಪ್ರತಿದಿನ ಪ್ರತಿ ಸಲ ಶೌಚಾಲಯ ಬಳಸಿ. ಮನೆಯಲ್ಲಿ ಶೌಚಾಲಯ ಇದ್ದಲ್ಲಿ ಮಹಿಳೆಯರಿಗೆ ಯಾವುದೇ ಮುಜುಗರ, ಅಭದ್ರತೆ ಕಾಡುವುದಿಲ್ಲ. ಶೌಚಾಲಯ ನಿರ್ಮಿಸಿ, ಬಳಕೆ ಮಾಡಿ, ಸ್ವಚ್ಛವಾಗಿರಿಸಿ. ಇದೀಗ ಶ್ರೀಮತಿ ಸುಲೋಚನಾ ಕೊಡವೂರು, ನಿವೃತ್ತ ಅಧ್ಯಾಪಕಿ, ಅವರ ಜೊತೆಗೆ ನಡೆಸಿದ ಮಾತುಕತೆ ಕೇಳೋಣ. ಶಾಲೆಗಳಲ್ಲಿ ಸ್ವಚ್ಛತೆ ಹೇಗೆ, ಸ್ವಚ್ಛ ಮನಸ್ಸು ಹೇಗಿರಬೇಕು, ಸ್ವಚ್ಛ ಪರಿಸರ ಎಂದರೇನು, ಈ ಬಗ್ಗೆ ತಮ್ಮ ಅಭಿಪ್ರಾಯ ಅವರು ತಿಳಿಸ್ತಾರೆ. ನಮ್ಮ ಜೀವನ ಶೈಲಿ ಈಗ ತುಂಬ ಬದಲಾಗಿದೆ. ಇದರಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಹೌದು, ನಾವೇ ತಂದುಕೊಂಡದ್ದು. ಹೌದು. ಅದು ಹೇಗೆ ಪರಿಣಾಮ ಬೀರಿದೆ ಅಂತ ನೀವು ಕಂಡುಕೊಂಡಿದ್ದೀರಿ? ಖಂಡಿತವಾಗಿಯೂ ಇದಕ್ಕೆ ಮೊದಲು ಏನಂದರೆ, ನಾವು ಚಿಕ್ಕಂದಿನಲ್ಲಿ ನಮಗೆ ಸಿಗುವಂತಹ ಒಂದು ಏನು ಮೌಲ್ಯಗಳಿವೆ ಅದು ಬಹಳ ಮುಖ್ಯ ಅನ್ನಿಸ್ತದೆ. ಒಂದನೇದಾಗಿ ನಾನು ಅಧ್ಯಾಪಕಿ ಕೂಡ. ಅದು ತಪ್ಪಿದಾಗ ಬರೀ ನಾವೊಂದು ಏನು ಶಾಲಾ ಶಿಕ್ಷಣ ಇದೆ ಅಲ್ಲ, ಅದನ್ನೇ ಒಂದು ದೊಡ್ಡ ಸಂಗತಿ ಮಾಡಿಕೊಂಡು ನಮ್ಮ ಹೆಚ್ಚಿನ ಹೆತ್ತವರು ಕೂಡ ಈ ಬಗ್ಗೆ ಎಷ್ಟು ಗಮನ ಹರಿಸ್ತಾರೆ ಅಂದರೆ, ಈ ಮೌಲ್ಯಾಧಾರಿತವಾದಂಥ ಶಿಕ್ಷಣಕ್ಕೆ ಅವರು ಮನಸ್ಸು ಮಾಡೋದಿಲ್ಲ. ಅಂದರೆ ಅವರಿಗೂ ಒಂದು ಓಟದಲ್ಲಿ ಈ ಥರದ ಒಂದು ಜೀವನದ ಓಟ ಸಹಜವಾಗಿ ಇಲ್ಲಿ ವಾತಾವರಣ ಇರುವುದರಿಂದ ಅವರಿಗೂ ತಮ್ಮ ಮಕ್ಕಳೊಂದು ಓಟದಲ್ಲಿ ಮುಂದೆ ಬರಲಿ ಅನ್ನೋದು ಇರ್ಬೋದು. ಆದರೆ ಅದರದ್ದು ದುಷ್ಪರಿಣಾಮ ಎಲ್ಲಿಗೆ ಆಗ್ತಂತ ಅವರಿಗೂ ಗೊತ್ತಿಲ್ಲ. ನಾನು ಹೇಳೋದು, ಮೊದಲು ಪೇರೆಂಟ್ಸನ್ನು, ಯಾರು ಹೆತ್ತವರಿದ್ದಾರೆ, ಪೋಷಕರಿದ್ದಾರೆ, ಅವರನ್ನು ವಿವೇಕಯುತವಾಗಿ ಎಜುಕೇಟ್ ಮಾಡಬೇಕಂತ. ಅಂದರೆ ಅವರನಿಗೊಂದು ಶಿಕ್ಷಣ ಮೊದಲು ಕೊಡಬೇಕು. ಈಗ ಶಾಲೆಯಲ್ಲಿ ಮಕ್ಕಳಿಗೆ ಕೆಲವು ನೈತಿಕ ಶಿಕ್ಷಣ ಕೊಡುವಂಥದ್ದು, ಅದು ನಮ್ಮ ಪಠ್ಯದಲ್ಲಿ ಬರುವಂಥದ್ದಲ್ಲ. ಅಲ್ಲ, ಪಠ್ಯದಲ್ಲಿದ್ದರೆ ಅದು ಹೋಗುವುದೂ ಇಲ್ಲ ಮಕ್ಕಳ ತಲೆಗೆ. ನಮ್ಮ ನಡೆ, ನಮ್ಮ ನುಡಿ, ನಾವು ಮಾಡುವಂಥ ಕೆಲಸಗಳು, ಇದನ್ನು ನೋಡಿ ಕಲಿಬೇಕು ಅವರು. ಮತ್ತು ನಮ್ಮದರಲ್ಲಿ ಈಗ ಹಿಂದಿನಿಂದ ಏನು ಅನೇಕ ಆದರ್ಶವಾದಿಗಳಿದ್ದರು, ಅವುಗಳ ಬಗ್ಗೆ ಸ್ವಲ್ಪ ನಾವು ಮಕ್ಕಳಿಗೆ ಹೇಳುವುದನ್ನು ಕಡಿಮೆ ಮಾಡಿದ್ದೇವೆ. ಪಠ್ಯಗಳಾಗಲಿ ಅಥವಾ ಅದರ ಬಗ್ಗೆ ಹೆಚ್ಚು ಒಂದು ಇದು ಇಲ್ಲ. ನಾವೆಲ್ಲ ಸಣ್ಣವರಿರುವಾಗ ನಮ್ಮ ಶಾಲೆಯಿಂದ ಒಂದು ಅಜ್ಜರ ಕಾಡಿಗೆ ಬರಬೇಕಾದ್ರೆ ಎಷ್ಟು ಸ್ವಾತಂತ್ರ್ಯ ವೀರರ, ಎಷ್ಟು ಹೋರಾಟಗಾರರ ಹೆಸರನ್ನು ಹೇಳಿ ಜೈಕಾರಕ್ಕೆ ಹೋಗ್ತಿದ್ದೆವು. ಈಗ ಆ ಸ್ವಾತಂತ್ರ್ಯ ದಿನ ಬಂದರೆ ಬೇಜಾರಾಗ್ತದೆ. ಒಂದು 2-3 ಹೆಸರುಗಳು ಬರ್ತದೆ ಮಕ್ಕಳಿಗೆ, ಜೈ ಅಂತಾರೆ. ಒಂದು ಸಣ್ಣ ಉದಾಹರಣೆ. ಅದು ಯಾಕೆ ಬಂತು ಗೊತ್ತಿಲ್ಲ. ಸಮಾಜದಲ್ಲಿ ನಾವು ತಂದೆ ತಾಯಿ ಎಷ್ಟು, ಅದಕ್ಕೆ ಈಗ ಶಿಕ್ಷಣ ತಜ್ಞರು ಏನು ಮಾಡ್ತಾರೆ ಅಂದರೆ, ಬರೀ ಟೀಚರ್ಸು ಮತ್ತು ಮಕ್ಕಳು ಶಾಲೆಯೊಳಗಿದ್ದರೆ ಇದನ್ನು ಕೊಡಲಿಕ್ಕೆ ಆಗೋದಿಲ್ಲ. ಪೋಷಕರನ್ನು ಎಜುಕೇಟ್ ಮಾಡಬೇಕು, ಪೋಷಕರಿಗೆ ಆ ಶಿಕ್ಷಣ ಕೊಡಬೇಕು. ಎಲ್ಲರೂ, ಸಮಾಜ, ಪೋಷಕರು, ಜನಪ್ರತಿನಿಧಿಗಳು ಎಲ್ಲರೂ ಪಾಲ್ಗೊಂಡಾಗ ಮಾತ್ರ ಆ ಮಗುವನ್ನೊಂದು ಸುವ್ಯವಸ್ಥಿತವಾದ ಸಮಾಜಮುಖಿಯಾದ ಒಂದು ಮನುಷ್ಯನನ್ನಾಗಿ ಮಾಡಲಿಕ್ಕೆ ಸಾಧ್ಯ. ಇವತ್ತಿಗೂ ಮನಸ್ಸು ಮಾಡಬೇಕಷ್ಟೇ ಎಲ್ಲರೂ. ನಾವು ಈ ಬಗ್ಗೆ ಏನಾದರೂ ಮಾತನಾಡಲಿಕ್ಕೆ ಹೋದರೆ, ನೀವು ಹೇಳ್ತಾ ಇರುವಂಥದ್ದೆಲ್ಲ ಹಳೆ ಕಾಲದ ಕಥೆಗಳು ಅಂತ ಈಗಿನ ಮಕ್ಕಳು ಹೇಳುವಂಥದ್ದು ನಾವು ಕೇಳ್ತೇವೆ. ಇದು ಈಗ ನಡೆಯುವಂಥದ್ದಲ್ಲ, ಈಗ ಕಾಲ ಬದಲಾಗಿದೆ ಅಂತ ನನಗೆ ಕಾಣ್ತದೆ. ಈ ಮಕ್ಕಳು 3ನೇ ತಲೆಮಾರಿನವರು. ಈ ಮಧ್ಯದಲ್ಲಿರುವಂಥ ತಲೆಮಾರು ಇದನ್ನು ಮರೆತು ಬಿಟ್ಟದ್ದರಿಂದ ಈ ರೀತಿ ಮಕ್ಕಳು ಮಾಡ್ತಾರೆ. ಮಧ್ಯದಲ್ಲಿ ಅವರಿಗೆ ಒಂದು ಗ್ಯಾಪ್ ಸಿಕ್ಕಿದೆ, ಆದ್ದರಿಂದ ಅವ್ರು ಹೇಳ್ತಾರೆ ಅಂತ ನನ್ನ ಮನಸ್ಸಿನಲ್ಲಿ. ಯಾಕಂದರೆ ನನ್ನ ಅಜ್ಜಿ ಎಷ್ಟೋ ಒಳ್ಳೆಯವರೇ ಇರ್ಬೋದು, ಅವರೇನೋ ಮೌಲ್ಯಗಳನ್ನು ಹೇಳಿರ್ಬೋದು. ನನ್ನ ತಂದೆ ತಾಯಿ ಅದನ್ನು ಅನುಸರಿಸಲಿಲ್ಲದಿದ್ದರೆ ಈಗ ನನ್ನ ಮಕ್ಕಳು ಅದನ್ನು ಪಾಲಿಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮಾಜ ಈಗ ಎಷ್ಟು ದೊಡ್ಡದಾಗಿದೆ, ಅದು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅನೇಕರು ಹೇಳ್ತಾರೆ. ಹೌದು, ಹೊರಗೆ ಅದರ ಪರಿಣಾಮವೂ ಹೌದು. ಈಗ ನನ್ನದೇ ಮಕ್ಕಳಾದರೂ ನನಗೆ ಕೈ ಒಳಗೆ ಸಿಗುವುದಿಲ್ಲ ಕೆಲವೊಮ್ಮೆ. ಅದು ಯಾಕೆ ಹೇಳಿದರೆ, ಅವರಿಗೆ ಪಾಪ ವಾತಾವರಣ ಅದು, ಅದಕ್ಕಿಂತ ಹೆಚ್ಚಿದ್ದೇನಾದರೂ ಇಲ್ಲಿ ಸಿಗದಿದ್ದರೆ ಅದು ನಮ್ಮದು ಗೌಣ ಆಗ್ತದೆ, ಅದು ಗಣ್ಯ ಆಗ್ತದೆ ಅಷ್ಟೇ. ಜೀವನ ಶೈಲಿ ಬದಲಾದದ್ರಿಂದ ಅನೇಕ ರೀತಿಯ ಮಕ್ಕಳಿಗೇ ಕೆಲವು ಅನಾರೋಗ್ಯ ಪರಿಸ್ಥಿತಿ ಉಂಟಾಗಿದೆ. ಹೌದು, ವ್ಯಾಪಾರೀಕರಣ ಎಲ್ಲ ಕಡೆ ಉಂಟು, ಇಡೀ ವರ್ಲ್ಡಲ್ಲಿ, ಜಗತ್ತಲ್ಲೇ ಇರುವಂಥದ್ದು. ಆದರೆ ನಾವು ನಮ್ಮ ಮುಂದಿನ ಜನಾಂಗದ ಬಗ್ಗೆ ಎಚ್ಚರಿಕೆ ತಪ್ಪಿ ನಾವು ವ್ಯಾಪಾರೀಕರಣಕ್ಕೆ ಮನಸ್ಸು ಮಾಡಿದ್ದೇವೆ. ಈಗ ದುಡ್ಡಿಗೋಸ್ಕರ ಈಗ ಒಳ್ಳೆಯ ವಸ್ತುಗಳನ್ನು ಮಾಡಿಕೊಡಲಿಕ್ಕೆ ಸಾಧ್ಯ ಇಲ್ವಾ? ಆಗ್ತದೆ. ಉದಾಹರಣೆಗೆ ನೋಡಿ, ಈಗ ಒಂದು ಹಲಸಿನ ಹಣ್ಣಿನದ್ದು ಒಂದು ತೇಗದ ಎಲೆಯಲ್ಲಿ ಮಾಡುವಂಥ ಒಂದು ಕಡುಬು. ಅದು ನನ್ನ ತಂದೆ ನನಗೆ ಹೇಳ್ತಿದ್ರು ಒಂದು ದಿನ, ತುಂಬ ದೊಡ್ಡದಾದ್ಮೇಲೆ, ನಾನು ಟೀಚರ್ ಆದಮೇಲೆ,
ನೋಡು ಮಗ, ಅದು ಆ ಬೊಬ್ಬರಿಯ ಹೋಟೆಲಲ್ಲಿ ಹಲಸಿನ ಗಟ್ಟಿ ಸಿಗ್ತದೆ ಅಂತ. ಅಂದರೆ ಯಾರೋ ಒಬ್ಬರಿಗೆ ಅದು ಕೊಡಬೇಕು ಅನ್ನಿಸಿದೆ ಮಾಡಿದರು. ಹೀಗೆ ಅನೇಕರಿಗೆ ಅದು ಬಂದರೆ ತಲೆಗೆ, ಮಕ್ಕಳಿಗೆ ಅದು ಹೌದು ಆಗದ ಅಂತ ಒಂದು ಹೇಳ್ಬೋದು. ನಾವು ಮಾಡಿದರೆ ಮಾಡ್ತಾರೆ ಮಕ್ಕಳು. ಈಗ ನನ್ನ ಮನೆಯಲ್ಲಿ ಆಹಾರ ಏನೇ ಮಾಡಿದರೂ ಸಹ ಅದನ್ನೊಂದು ಬಿಡುವುದು, ಅದು ಚೆನ್ನಾಗಿಲ್ಲ ಅನ್ನೋದು ಇಲ್ಲ ಸಣ್ಣಂದಿನಿಂದ. ಅದು ನಮಗೂ ಅಭ್ಯಾಸ ಮುಂಚಿಂದ. ಯಾಕಂದ್ರೆ ನಾವು ರೈತ ಫ್ಯಾಮಿಲಿಯಿಂದ ಸಹ ಬಂದವರು. ಅದನ್ನು ಚೆಲ್ಲುವುದು, ಹಾಳು ಮಾಡೋದು ಇವತ್ತಿಗೂ ಇಲ್ಲ. ಆದರೆ ನಾನು ಒಂದು ಎಲ್ಲಿಯಾದರೂ ಹೋದರೂ ಸಹ ಒಂದು ನನ್ನ ಎಲೆ ಖಾಲಿ ಮಾಡಿದರೆ ತಮಾಷೆ ಮಾಡುವವರು ಸಹ ಇದ್ದಾರೆ. ಧೈರ್ಯವಾಗಿ ಅವರಿಗೆ ಹೇಳುವ ಇದು ಯಾರಿಗೂ ಇಲ್ಲ. ನಾನು ಎಷ್ಟೋ ಸಲ ಹೇಳಿ ಎಚ್ಚರಿಸಿದ್ದುಂಟು ಕಾಲೇಜ್ ಮಕ್ಕಳನ್ನು ಸಹ. ಯಾಕೆ ನೀವು ಇಕನಾಮಿಕ್ಸ್ ಕಲಿಯೋದು, ಏನು ನ್ಯಾಷನಲ್ ವೆಸ್ಟ್ ಅಂದರೆ ಅಂತ ನಾನು ಎಷ್ಟು ಸಲ ಊಟಕ್ಕೆ ಕೂತಲ್ಲಿ ಹೇಳ್ತೇನೆ. ಕಾಲೇಜ್ ಮಕ್ಕಳು ಒಳ್ಳೆ ಮಧ್ಯದಲ್ಲಿ ಕೂತ್ಕೊಂಡು ಕೆಲವು ಸಲ ನಮಗೆ ಸಹ ತಮಾಷೆ ಮಾಡ್ತಾರೆ ಅವರವರೊಳಗೆ. ಏನು ಎಲ್ಲ ಖಾಲಿ ಮಾಡಿದೆ. ನಾವೇನು ಬ್ರಹ್ಮರಾಕ್ಷಸರಲ್ಲ, ನಮಗೆ ತಿನ್ನೋದು ವಸ್ತು ಹಾಳು ಮಾಡಬಾರ್ದು ಅನ್ನೋ ಪ್ರಜ್ಞೆಯನ್ನು ನಮಗೆ ಹಿರಿಯರು ಕೊಟ್ಟಿದ್ದಾರೆ. ಬೇಡದಿದ್ದರೆ ಬೇಡ ಅಂತ ಹೇಳಬೇಕು ಬಡಿಸುವಾಗ. ಅದೆಲ್ಲ ನಾವು ಶಾಲೆಯಲ್ಲಿಯೂ ಕಲಿಸ್ಲಿಕ್ಕೆ ಆಗ್ತಾ ಅಂತ ನಾನು ಹೇಳೋದಿಲ್ಲ. ಆದರೆ ನೀರಿನ ಬಗ್ಗೆ ಅದರ ಬಗ್ಗೆ ಹೇಳುವಾಗ, ಈಗ ಅತೀ ಜ್ವಲಂತ ಸಮಸ್ಯೆಗಳು ಕುಡಿಯುವ ನೀರು, ಅದು ಹೇಳುವಾಗ ಖಂಡಿತ ಒಬ್ಬಳು ಟೀಚರಿಗೆ ಅದು ಮನಸ್ಸಿದ್ರೆ, ಒಬ್ಬರು ಅಧ್ಯಾಪಕರಿಗೆ ಮಕ್ಕಳಿಗೆ ಕೊಡಬೇಕು ಅಂತ ಮನಸ್ಸಿದ್ರೆ ಅತ್ಯಂತ ಕೊಡ್ಬೋದು ಸುಲಭವಾಗಿ. ಪಾಠ ನೀರಿದ್ದು ಮಾಡುವಾಗ ನಾವು ಬರೀ ಅದು ಹೇಗೆ ಫಾರ್ಮೇಷನ್ ಆಗ್ತದೆ, ಅದು ಹೇಗೆ ಸಿಗ್ತದೆ, ಮಕ್ಕಳು ನಳ್ಳಿಯಲ್ಲಿ ಸಿಗ್ತದೆ ಅಂತ ಹೇಳ್ತಾರೆ, ಅದು ಬಿಡಿ. ಆದರೆ ಅದನ್ನು ಕೊಡಲಿಕ್ಕಾಗ್ತದೆ ಮಕ್ಕಳಿಗೆ. ನಮ್ಮ ಜೀವನದ ಕೆಲವು ಉದಾಹರಣೆಗಳಿಂದ ಕೊಡಲಿಕ್ಕಾಗ್ತದೆ. ಇದರಿಂದ ನಾನು ಶಾಲೆಯಲ್ಲಿ ಕೆಲಸ ಮಾಡುವಾಗಲೂ ನನ್ನ ಮ್ಯಾನೇಜ್ಮೆಂಟಿಗೆ ಕರೆದು, ಒಬ್ಬರು ಹೈಕೋರ್ಟ್ನ ಅಡ್ವೊಕೇಟ್ ಅವರು ಕರೆದು, ಮಕ್ಕಳೆಲ್ಲ ಟ್ಯಾಪನ್ನು ಎಷ್ಟು ಬೇಕಷ್ಟೇ ತಿರುಗಿಸ್ತಾರೆ, ಫೋರ್ಸಲ್ಲಿ ನೀರು ಬಳಿ ಬಿಡುವುದಿಲ್ಲ, ಅದು ಹೇಗೆ ಸಾಧ್ಯ ಆಯಿತು ನೋಡ, ಹೆಡ್ ಮಿಸ್ಟ್ರೆಸ್ಸನ್ನು ಕರೆಸಿ ಅಂತ ಹೇಳಿದ್ರಂತೆ. ನನ್ನ ಹತ್ರ ಕೇಳಿದರು. ಒಂದು 3 ತಿಂಗಳು ಕಷ್ಟಪಟ್ಟಿದ್ದು ನಾನು ಅಷ್ಟೇ. ಈಗ ಮಕ್ಕಳಿಗೆ ಅದು ಗೊತ್ತಾಗಿದೆ. ಯಾಕಂದರೆ ನೀರು ಪಾಠ ಇದೆ. ಆ ಪಾಠ ಮಾಡುವಾಗ ಆ ನೀರನ್ನು ನನಗೆ ಹುಟ್ಟಿದ ಮೇಲೆ KG ಕ್ಲಾಸಿನ ಮಗುವಿಗೆ ಹೋದರೆ ಅಲ್ಲಿ ಅಂಗಡಿಯಲ್ಲಿ ನೀರು ಸಿಗ್ತಾ ಅಂತ ಗೊತ್ತಿತ್ತು. ನನಗೆ ಗೊತ್ತಿರಲಿಲ್ಲ ಟೀಚರ್ ಆದಮೇಲೂ. 72, 73ರಲ್ಲಿ ನಾನು ಒಂದು ಪುಟಪರ್ತಿಗೆ ಹೋದಾಗ ಅಲ್ಲಿ ನಾನು 8 ಆಣೆ ಒಂದು ಬೆಪ್ಪು ನೀರಿಗೆ ಒಂದು ಬಕೆಟ್ಗೆ ಕೊಡುವಾಗ ಜಗತ್ತಿನ ಇನ್ನೊಂದು ಅದ್ಭುತ, ಇದು ನೀರಿಗೆ ದುಡ್ಡು ಇಲ್ಲಿ ಅಂತ ಆಗಿತ್ತು ನನಗೆ. ಅಂತ ಇದನ್ನೆಲ್ಲ ಮಕ್ಕಳಿಗೆ ಹೇಳಿದಾಗ ಹೌದು ಅಂತ ಅನ್ನಿಸ್ತದೆ ಮಕ್ಕಳಿಗೆ. ಮತ್ತು ಸ್ವಲ್ಪ ನಾವು ಕಷ್ಟಪಟ್ಟರೆ ಅದರ ದುಷ್ಪರಿಣಾಮ ಏನು? ಒಂದು ಬಕೆಟ್ ನೀರಿನಲ್ಲಿ, ಒಂದು ಹಂಡೆ ನೀರಿನಲ್ಲಿ ಸ್ನಾನ ಮಾಡ್ತೇವೆ ಮನೆಯಲ್ಲಿ, ಒಂದು ಬಕೆಟ್ ನೀರಿನಲ್ಲಿ ಅದಕ್ಕಿಂತ ಚೆನ್ನಾಗಿ ಸ್ನಾನ ಮಾಡಲಿಕ್ಕೆ ಬರ್ತದೆ. ಅದನ್ನು ಕಲಿಸಿಕೊಡ್ಬೇಕಷ್ಟೆ. ಇಲ್ಲೇ ಬರುವಂಥದ್ದು, ಈಗ ನಾವು ಇಷ್ಟೆಲ್ಲ ಮಾತಾಡ್ತೇವೆ ಸ್ವಚ್ಛ ಭಾರತ್, ಆಮೇಲೆ ಸ್ವಚ್ಛತೆಯ ಬಗ್ಗೆ, ನಮ್ಮಲ್ಲಿ ಉಂಟಾಗುವ ತ್ಯಾಜ್ಯವನ್ನು ನಾವು ಹೊರಗೆ ಚೆಲ್ಲುವ ಬಗ್ಗೆ, ನೀರಿನ ಮಿತವ್ಯಯ, ನೀರಿನ ಬಳಕೆ ಮಾಡುವಲ್ಲಿ ನಾವು ಎಷ್ಟು ಜಾಗೃತೆ ಆಗಿರಬೇಕು, ಇಂಥದ್ದೆಲ್ಲ ನಮಗೆ ಇದು ನಮ್ಮ ದಿನನಿತ್ಯ ನಾವು ಮಾಡುವಂಥ ನಮ್ಮ ನಡವಳಿಕೆಯಲ್ಲಿ ರೂಢಿ ಆಗಬೇಕಾಗ್ತದೆ. ಮಕ್ಕಳಿಗೆ ನಾವು ಅದನ್ನು ಹೇಳಿ ಅಲ್ಲಲ್ಲಿ ಅದನ್ನು ಪದೇ ಪದೇ ನೆನಪಿಸಿದರೆ ಸಾಕು. ನನ್ನ ಬಾಲ್ಯದಲ್ಲಿ ಸಹ ಒಂದು ದೊಡ್ಡ ಹಂಡೆಯಲ್ಲಿ ನೀರು ಬಿಸಿ ಮಾಡಿಟ್ರೆ ಪೂರ ಸ್ನಾನ ಮಾಡುವಂಥ ಮನಸ್ಸಿರ್ತದೆ. ನಮ್ಮ ಅಜ್ಜಿ ಹೇಳೋದು, ಉಳಿದವರೆಲ್ಲ ಎಲ್ಲಿ ಸ್ನಾನ ಮಾಡೋದು, ಅವರಿಗೆ ಬೇಡವಾ? ಆ ಪ್ರಜ್ಞೆಯನ್ನು ನಮಗೆ ನಿಜವಾಗಿ ನನ್ನ ಅಜ್ಜಿಗೆ ಅಕ್ಷರ ಜ್ಞಾನ ಇರಲಿಲ್ಲ, ಆದರೆ ಎಲ್ಲ ಗೊತ್ತಿತ್ತು, ಅದನ್ನು ಕೊಟ್ಟಿದ್ದಾರೆ. ನೀವು ಶಾಲೆಯಲ್ಲಿ ಅಧ್ಯಾಪಕಿಯಾಗಿದ್ದಾಗ ಆ ಸಂದರ್ಭದಲ್ಲಿ ಮಕ್ಕಳಿಗೆ ಈಗ ಈ ಕುಡಿಯುವ ನೀರು, ಶೌಚಾಲಯ, ಇದೆಲ್ಲ ದೊಡ್ಡ ಸಮಸ್ಯೆ ಇದ್ದಿರಲಿಲ್ವ ಆಗ? ಈಗ ಖಂಡಿತ ಇತ್ತು. ಮೊದಲು ಶೌಚಾಲಯವೇ ಇರಲಿಲ್ಲ ನಾನು ಸೇರಿದ ಸಮಯದಲ್ಲಿ. ಮಕ್ಕಳಿಗೆ ಒಳಗಿನ ಉಡುಪು ಹಾಕ್ಕೊಂಡು ಬರಬೇಕಂತ ಗೊತ್ತಿರಲಿಲ್ಲ. ಎಲ್ಲ ಬಿಟ್ಟು ಕೆಲವು ಒಂದು ಶಾಲೆಯಲ್ಲಿ ನಾನು ಕೆಲಸ ಮಾಡಿದ್ದೆ. ಅಲ್ಲಿ ಒಂದು ದೊಡ್ಡ ಹಗರಣ ಮಾಡಿದ್ರು. ಅದು ವಿಷಯ ಬೇಡಿ, ಸ್ನಾನ ಮಾಡಲಿಕ್ಕೆ ನಾನು ಮಾಡಿಸಿದ್ದು ತಪ್ಪಾಯಿತು. ಅವರಿಗೆ ಒಳ್ಳೆ ರೀತಿಯಲ್ಲಿ ಜಡೆ ಹಾಕಿಕೊಂಡು ಬರಬೇಕನ್ನೋದು ದೊಡ್ಡ ಅಪರಾಧ ಆಯಿತು. ಇಂಥದ್ದೆಲ್ಲ ಆಗ್ತದೆ. ಆದರೆ ಅದಕ್ಕೆ ನಾವು ಹೇಳೋದು, ಒಳ್ಳೆ ಕೆಲಸ ಮಾಡಲಿಕ್ಕೆ ಹಿಂದಿನ ಕಾಲದಲ್ಲಿ ಹಾಗಲ್ಲ. ಒಳ್ಳೆ ಕೆಲಸವನ್ನು ನಾವು ಬೇರೆಯವ್ರ ಹತ್ರ ಮಾಡಿಸ್ಬೇಕಾದ್ರೂ ಅಷ್ಟು ರಿಸ್ಕ್ ಬೇಕು. ನನಗೊಮ್ಮೆ ಪ್ರಶಸ್ತಿ ಬಂದಾಗ ಭಾಷಣ ಯಾರೇನೋ ಮಾತಾಡುವಾಗ ಹೇಳಿದೆ ನಾನು, ಪ್ರಾಯಶಃ ನನಗೆ ಇದನ್ನು ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೊಟ್ಟದ್ದು ಒಳ್ಳೆ ಕೆಲಸ ಮಾಡಲಿಕ್ಕೆ ಸ್ವಲ್ಪ ರಿಸ್ಕ್ ತಗೊಂಡಿದ್ದೇನೆ ನಾನು, ಅದಕ್ಕೆ ಇರ್ಬೋದು ಅಂತ ಹೇಳಿದೆ. ಅಂದರೆ ನೀವು ಸೇರುವ ಟೈಮ್, ಆನಂತರ ನೀವು ನಿವೃತ್ತಿ ಆಗುವಂಥ ಟೈಮಲ್ಲಿ ಸುಮಾರು ಸುಧಾರಣೆ ಆಗಿರಬಹುದು. ಆಗಿದೆ. ಅಂದರೆ ಟಾಯ್ಲೆಟ್ಗಳನ್ನು ನೋಡಿ, ಎಷ್ಟು ಒಂದು ಟಾಯ್ಲೆಟ್ ಬಗ್ಗೆಯೇ ಎಷ್ಟು ಟಿ ವಿಗಳಲ್ಲಿ ಅಲ್ಲಿ ಇಲ್ಲಿ ಒಬ್ಬರು ಎಲ್ಲಿವರೆಗೆ ಅಂದರೆ ಮಕ್ಕಳ ಹತ್ರ ಟಾಯ್ಲೆಟ್ ತೋರಿಸ್ಬಾರ್ದು. ಮಕ್ಕಳ ಹಕ್ಕುಗಳ ಬಗ್ಗೆ ನಾವು ಮಾತಾಡ್ತೇವೆ, ಹೌದು, ಕರ್ತವ್ಯದ ಬಗ್ಗೆ ಕಲಿಸಿಕೊಡ್ಬೇಕು, ಹೇಳುವುದಲ್ಲ. ಈಗ ನನ್ನ ಶಾಲೆಯಲ್ಲಿಯೇ ನನಗೆ ಎಷ್ಟೋ ಆಗಿದೆ. ನೀವು ಟೀಚರ್ಸೇ ಇದ್ದರು, ಅವರು ಹೆದರು ಸಾಯೋದು, ಟಾಯ್ಲೆಟ್ ತೊಳೆದ್ರೆ ಇಲ್ಲಿ ಗಲಾಟೆ ಆಗ್ತದೆ ಅಂತ. ನಾನು ಹೇಳಿದ್ದೆ, ನಾವಿಲ್ಲಿ ಕೂತು ಅವ್ರ ಹತ್ರ ತೊಳೆಸಿದ್ರೆ ಖಂಡಿತ ಗಲಾಟೆ ಆಗ್ತದೆ. ಮಕ್ಕಳನ್ನು ನಾನು ತೊಳಿತೇನೆ, ನೀವು ನೀರು ತಂದಾಕಿ. ಗಾಂಧೀಜಿಗಿಂತ ದೊಡ್ಡ ಜನ ನಾನಲ್ಲ, ತೊಳಿತೇನೆ, ನೀವು ನೀರು ಹಾಕಿ ಮಕ್ಕಳಿಗೆ ಸಹಾಯ ಮಾಡಿ. ಮಕ್ಕಳಿಗೆ ಆಮೇಲೆ ಉಮೇದು
ಮೇಡಮ್ ನಾವು ತೊಳೆಯೋದ ಬೇಡ, ನಾನು ಬಂದರೆ ಮಾತ್ರ ತೊಳೆಯುವ ಎಲ್ಲಿ ಅಂತ ಹೇಳೋದು. ಆಗ ಯಾವ ಗಲಾಟೆಗೆ ಅವಕಾಶ ಇಲ್ಲ. ಮನೆಯಲ್ಲಿ ಮಕ್ಕಳು ಹೋಗಿ ಹೇಳ್ತಾರೆ, ಅದನ್ನು ಸತ್ಯ ಹೇಳ್ತಾರೆ. ಮಕ್ಕಳಿಗೆ ಸುಳ್ಳು ಕಳಿಸೋದು ನಾವು ಕಲಿಸೋದು, ಅವ್ರು ಹೋಗಿ ಹೇಳ್ತಾರೆ. ಆಗ ಒಂದೆರಡು ಜನ ಅದರ ಮೌಲ್ಯ ಗೊತ್ತಿಲ್ಲದವ್ರು ಮಾತಾಡ್ಬೋದು, ಉಳಿದವರಿಗೆ ನಿಜವಾಗಿ ಸ್ವಲ್ಪ ವಿದ್ಯಾವಂತರಿಗೆ ಗೊತ್ತಾಗ್ತದೆ, ಇದು ಹೀಗೆ ತಪ್ಪಿಲ್ಲ ಅಂತ. ಈಗ ಎಲ್ಲಿವರೆಗೆ ಅಂದರೆ ಅಂಗನವಾಡಿ ಇರಲಿ, ಶಾಲೆ ಇರಲಿ, ಎಲ್ಲ ಕಡೆಯಲ್ಲೂ ಕೂಡ ಶೌಚಾಲಯ ಇರಲೇಬೇಕು. ಹೌದು, ಅದರಲ್ಲೂ ಹೆಣ್ಮಕ್ಳಿಗೆ ಇದು ಬಹಳ ಬೇಕು. ಯಾಕಂದ್ರೆ ಹಿಂದೆ ಎಲ್ಲ 16 ವರ್ಷ 17 ವರ್ಷ 18 ವರ್ಷಕ್ಕೆ ಅವರು ಪ್ರಾಯಕ್ಕೆ ಬಂದದ್ದೊಂದು ಕುರುಹು ಸಿಕ್ತಿತ್ತು. ಈಗ 5ನೇ ಕ್ಲಾಸಲ್ಲಿ ನಾನು ಮಕ್ಕಳನ್ನು ಮನೆಗೆ ಹೋಗಿ ಬಿಟ್ಟ ಬಂದದ್ದುಂಟು. ಇವತ್ತು ನಿನ್ನೆ ಒಂದು 2 ದಿವಸದ ಹಿಂದೆ ಒಬ್ಬರು ಹೇಳುವಾಗ 4ನೇ ಕ್ಲಾಸ್ನ ಹುಡುಗಿ ಮೆಚೂರ್ ಆಗಿದೆ. ಇದಕ್ಕೇನು ಕಾರಣ ಅಂದರೆ ನಮ್ಮ ಆಹಾರ ಅಭ್ಯಾಸ, ನಮ್ಮ ಆಹಾರ ವಿಹಾರಗಳು, ನಮ್ಮ ಮೀಡಿಯಾಗಳು ಎಲ್ಲವೂ ಅಭ್ಯಾಸವೇ. ಅಂದರೆ ಆ ಒಂದು ಹಾರ್ಮೋನ್ಸ್ಗಳ ಬಗ್ಗೆ ಅದು ವೈಜ್ಞಾನಿಕವಾಗಿ ಹೇಳೋದಾದರೆ ಅದು ಖಂಡಿತ ಕೆಲಸ ಮಾಡಿದೆ ಅಂತ ನಾವು ಒಂದು ಲೆಕ್ಕಾಚಾರ ಹಾಕ್ಬೋದು. ಆದ್ದರಿಂದ ಇವೆಲ್ಲ ಬಹಳ ಮುಖ್ಯವಾಗಿರ್ತದೆ. ಮುಖ್ಯ ಆ ಸಂದರ್ಭದಲ್ಲಿ ಅವರಿಗೆ ಎಷ್ಟು ಶುಚಿತ್ವ ಕಾಪಾಡಬೇಕು, ಎಷ್ಟು ಜಾಗ್ರತೆ ಮಾಡಬೇಕು ಎನ್ನುವುದನ್ನು ನಾವು ಹೇಳಬೇಕಾಗ್ತದೆ. ಹಿಂದೆ ನಮಗೆಲ್ಲ ಅಮ್ಮ ಮನೆಯಲ್ಲೆಲ್ಲ ಇದ್ರೂ ಹಿರಿಯರು ಅದನ್ನು ಯಾರು ಹೇಳಿದ್ದವರಿಲ್ಲ. ಬಟ್ ನಾವೆಂಥ ವಿದ್ಯೆ ಸಿಕ್ಕಿದ ಮೇಲೆ ಡಾಕ್ಟರ್ಸ್ ಬರೆದದ್ದು, ಇನ್ನೊಬ್ಬರು ಬರೆದದ್ದು, ಲೇಖನಗಳನ್ನು ಓದುವುದು, ಇಂಥದ್ದನ್ನೆಲ್ಲ ಮಾಡ್ತಿದ್ದೆವು. ಮತ್ತು ಮಕ್ಕಳಿಗೆ ಕೂಡ ಅದನ್ನು ಹುಮ್ಮಸ್ಸು ಕೊಡ್ಬೋದು. ಇದರ ಬಗ್ಗೆ ನೀನು ಏನೊಂದು ಲೇಖನ ಬರೆದುತ್ತಾ, ಅದು ಪಾಠ್ಯದ್ದಿಲ್ಲ, ಪಠ್ಯದಲ್ಲಿ ಏನು ಹೇಳುವುದಿಲ್ಲ ಯಾರು. ಎಷ್ಟೋ ಮಕ್ಕಳು, ನನಗೊಂದು ಹೆಮ್ಮೆ ಇದೆ, ನನ್ನಲ್ಲಿ ಕಲಿತವರು ಎಷ್ಟೋ ಜನ ಕವಿಗಳು ಕವನಗಳನ್ನು ಬರೆಯೋದು ಅದು ಇಲ್ಲ ಮಾಡಿದ್ದಾರೆ. ನಾನು ಮಾಡಿಸಿ ಇದ್ದೇನೆ. ಯಾಕಂದರೆ ನಾನು ಮೊದಲೊಂದು ಸಣ್ಣ 4 ಗೀಟು ಬರೆಯೋದು, ನಾಳೆ ನೀವೆಲ್ಲ ಬರೆದು ತನ್ನಿ ಅಂತ. ಒಬ್ಬ ಹುಡುಗ ಎಲ್ಲಿವರೆಗೆ ಅಂದರೆ ಅವನು ಪಾಪದವ, ನಂಗೆ ಗೊತ್ತಿರಲಿಲ್ಲ. ಅವನ ಮನೆಯ ಒಂದು ವಾತಾವರಣ ಮಳೆಗಾಲದ್ದು, ಅಲ್ಲಿ ಈ ಪಾತ್ರೆಯೂ ತೂತು, ಅಲ್ಲಿಯೂ ಸೋರ್ತದೆ, ಅಲ್ಲಿ ಆ ಸೋರುವ ಒಂದು ದೃಶ್ಯ, ಅದನ್ನು ಅಲ್ಲಲ್ಲಿ ಪಾತ್ರೆ ಇಟ್ಟು ಮಲಗುವುದು, ಇದನ್ನೊಂದು ಎಷ್ಟು ಸುಂದರವಾದ ಒಂದು ಕವನ ಬರೆದಿದ್ದಾನೆ. ರೋಮಾಂಚನ ಆಗಿದೆ ನನಗೆ. ಅದನ್ನು ನಾವು ಅವಕಾಶ ಕೊಟ್ಟಾಗ ಈ ಮಕ್ಕಳು ಹಾಗೆ ಮುಂದರ್ಸ್ಕೊಂಡು ಹೋಗ್ತಾರೆ. ಒಂದು ಚೂರು ಕೊಟ್ಟರೆ ಸಾಕು, ಅದರ ರುಚಿ ತಾಗಿದರೆ ಅವರು ಮತ್ತೆ ಬಿಡುವುದಿಲ್ಲ. ರುಚಿ ಹುಟ್ಟಿಸುವುದು ಅಷ್ಟೇ. ಅದಕ್ಕೆ ಹೇಳುದು ಇನ್ಸ್ಪೈರ್ ಮಾಡೋರು ನಿಜವಾದ ಟೀಚರ್ಸ್ ಅಂತ. ಈ ಶಾಲೆಗಳಲ್ಲೂ ಕೂಡ ಈಗ ಏನಾಗಿದೆ ಅಂದ್ರೆ ಶಾಲೆಗಳು ಬಹಳ ಸಂಕುಚಿತ ಆಗಿದೆ. ಅವರಿಗೂ ಜಾಗ ಬಹಳ ಕಡಿಮೆ, ಇರುವಂತಹ ಜಾಗವೂ ಇಲ್ಲ. ಕೈತೋಟ ಮಾಡಿ ಅದರಲ್ಲಿ ಗಿಡ ಬೆಳೆಯುವ ಬಗ್ಗೆ ಮಕ್ಕಳಿಗೆ ಹೇಳಿ, ಪ್ರಕೃತಿಯ ಬಗ್ಗೆ ತಿಳಿಸಿ, ಒಂದು ಔಷಧೀಯ ಗಿಡಗಳ ಬಗ್ಗೆ ಪರಿಚಯ ಮಾಡಿ ಅಂತೆಲ್ಲ ಈಗ ಮತ್ತೆ ನಾವು ಮೊದಲಿನ ಹಂತಕ್ಕೆ ಹೋಗ್ತಾ ಇದ್ದೇವೆ ಕೆಲವು ವಿಷಯದಲ್ಲಿ. ಹೌದು, ಅದು ಯಾಕಂದರೆ ನಮಗೆ ಸೋತು ಹೋಗಿದ್ದೇವೆ. ಈಗ ನಮ್ಗೆ ಸ್ವಲ್ಪ ಎಚ್ಚರಗಾಗಿದೆ ಟ್ಯೂಬ್ಲೈಟ್. ಹಾಗಾಗಿ ನಾವು ಹೇಳ್ತೀವಿ. ಈಗ ಬಾರ್ಕೂರ್ನಲ್ಲಿ ಒಂದು ಶಾಲೆ ಇತ್ತು. ನಾನು ಯಾವಾಗಲೂ ಅಲ್ಲಿ ಹೋಗುವಾಗ ಆ ಬಾರ್ಕೂರ್ನ ಕಾಂಪೌಂಡ್ ವಾಲ್ ತುಂಬ ಬಸಳೆ ನೋಡ್ತೀರಾ, ತೊಂಡೆಕಾಯಿ ನೋಡ್ತೀರಾ, ಎಲ್ಲ ಮಕ್ಕಳು ಬೆಳೆದವು ಸುತ್ತ. ಎಷ್ಟು ಖುಷಿ ಆಗ್ತದೆ ಅಂದರೆ ಎಲ್ಲ ಅವರ ಇದಕ್ಕೆ ಬರುವಾಗ ಅವರಿಗೆ ಊಟ ಮಾಡಲಿಕ್ಕೆ ಈಗ ಹೇಗೂ ಶುರುವಾಗಿತ್ತಲ್ಲ ದಾಸೋಹ, ಮಧ್ಯಾಹ್ನ ಊಟ, ಅದಕ್ಕೆಲ್ಲ ಉಪಯೋಗಿಸ್ತಾರೆ. ಹೆಚ್ಚಾಗಿ ಕೆಲವು ಮಾರುವುದೂ ಉಂಟು ಅವರು ಶಾಲೆಯವರು, ಉಳಿದವರಿಗೆ ಅದಕ್ಕೆ ಉಪಯೋಗಿಸ್ತಾರೆ. ಮತ್ತು ಈಗ ಸರ್ಕಾರ ಏನು ಎಲ್ಲವನ್ನು ನಮಗೆ ಕೊಡಲಿಕ್ಕೆ ಸಾಧ್ಯವಾ? ಬೇಳೆ ಕೊಡ್ತಾರೆ. ನಾನು ನೋಡಿದ್ದೇನೆ ಕೆಲವು ಶಾಲೆಯಲ್ಲಿ ಖಾಲಿ ಸೋಮವಾರದಿಂದ ಶನಿವಾರದವರೆಗೆ ಬೇಳೆ ಸಾರು. ಆ ಮಕ್ಕಳು ಮನುಷ್ಯರ ಪ್ರಾಣಿಗಳು. ನನಗೆ ಆತ್ಮಸ್ಥೈರ್ಯದಲ್ಲಿ ನಾನು ಹೇಳ್ತೇನೆ, ನನ್ನ ಪೀರಿಯಡ್ನಲ್ಲಿ ನಾನು ಮಕ್ಕಳಿಗೆ ದಿನಕ್ಕೊಂದು ರೆಸಿಪಿ ಕೊಡ್ತಿದ್ದೆ. ಏನು ನೀವು ಅದರಲ್ಲಿ ಏನಾದರೂ ನಾವು ಮಿಸ್ಯೂಸ್ ಮಾಡಿದರೆ, ಅದನ್ನು ನಾವು ದುರುಪಯೋಗ ಪಡಿಸಿಕೊಂಡ್ರೆ ಅಲ್ವಾ ಕೇಳಬೇಕು. ಅದಕ್ಕೆ ಒಳ್ಳೆದನ್ನು ಏನಾದರೂ ಮಾಡಿದರೆ ಕೇಳೋರು ಆದರೂ ಹೇಗೆ ಕೇಳ್ತಾರೆ? ಅದರಲ್ಲೂ ಮಕ್ಕಳ ಆರೋಗ್ಯ ಖಂಡಿತ ಸುಧಾರಣೆ ಆಗುವುದರಲ್ಲಿ ಇದ್ದರೆ ಏನಾದ್ರೇನು ಒಂದೇ ಬೇಳೆಯನ್ನು ನೀವು ಶನಿವಾರ ತನಕ ಕೊಟ್ಟರೆ ಅವುಗಳು ತಿನ್ನೋದು ಹೇಗೆ ಅಲ್ವಾ? ಈಗ ಸರ್ಕಾರ ದಿನಕ್ಕೊಂದು ಕೊಡ್ಲಿಕ್ಕೆ ಆಗದೇ ಇರ್ಬೋದು. ನಾನು ಭಟ್ರಿಗೆ ಅಡುಗೆಯವರಿಗೆ ಹೇಳೋದು, ಭಟ್ರೆ ಮಾವಿನಕಾಯಿ ತನ್ನಿ ಚಟ್ನಿ ಮಾಡಿ, ಹಣ್ಣಿನ ಸಮಯದಲ್ಲಿ ಮಾವಿನ ಹಣ್ಣಿನ ಚಟ್ನಿ ಮಾಡುವ, ತೋವೆ ಮಾಡಿ ಹಪ್ಪಳ ತರುವ. ಚೇಂಜ್ ಮಾಡಿಕೊಟ್ಟಾಗ ಮಕ್ಕಳಿಗೆ ಸಹ ಅದು ಖುಷಿ ಆಗ್ತದೆ. ಅಂದರೆ ಗ್ರಾಸ್ ರೂಟ್ಲಲ್ಲಿ ಅದು ತಳಮಟ್ಟದ ಮಕ್ಕಳು ಬರೋರು ಇರ್ತಾರೆ ಪ್ರೈಮರಿಯಲ್ಲೆಲ್ಲ, ಅವರು ಬಂದಾಗ ಅವರಿಗೆ ಖುಷಿ ಆಗ್ತದೆ, ದಿನಕ್ಕೊಂದು ಬಗೆಯದು ಸಿಗ್ತದೆ. ಸುಲೋಚನಾ ಮೇಡಮ್ ಅವರು ಒಂದು ವಿಚಾರ ನಾನೆಲ್ಲೋ ಹೇಳೋದು ಕೇಳಿದ್ದೀನಿ. ಈಗ ಶಾಲೆಯಲ್ಲಿ ಮಕ್ಕಳೇ ಸುತ್ತಮುತ್ತಲೂ ಸಂಗ್ರಹ ಆಗುವಂತಹ ಪ್ಲಾಸ್ಟಿಕ್ ಇವುಗಳನ್ನೆಲ್ಲ ಹೆಕ್ಕಿ ಪ್ರತ್ಯೇಕವಾಗಿ ಇಟ್ಟು ಅದನ್ನೊಂದು ಒಂದು ಕಡೆ ಇಟ್ಟು ಅದು ಬಂದಾಗ ಅದನ್ನು ವಿಲೇವಾರಿ ಮಾಡುವಂತದ್ದು ಮಕ್ಕಳೇ ಸ್ವತಃ ಮಾಡಿದ್ದಾರೆ.
ಅಂದ್ರೆ ಇದು ಇತರರಿಗೆ ಮಾರ್ಗದರ್ಶನ. ಈಗ ಒಂದು ಉದಾಹರಣೆಗೆ ಒಂದು ಚಾಕ್ಲೇಟ್ ತಕೊಂಡ್ರೆ ಆ ಚಾಕ್ಲೇಟ್ ನ ರ್ಯಾಪರ್ ತೆಗೆದು ಕಿಸೆಯೊಳಗೆ ಇಟ್ಟು ಅದನ್ನು ಇಡೀ ವಾರದ್ದೆಲ್ಲ ಒಟ್ಟು ಸೇರಿಸಿ ಒಂದ್ ಕಡೆ ಇಂಥದ್ದೆಲ್ಲ ಮಾಡುವಂತಹದ್ದು ನಾವು ನೋಡಿದ್ರೆ, ಈ ರೀತಿ ನಾವು ಮನೆಯಿಂದ ನಮ್ಮ ತ್ಯಾಜ್ಯವನ್ನು ತೆಗೆದು ನಾವು ಇದು ರಸ್ತೆಗೆ ಹಾಕುದು, ಚರಂಡಿಗೆ ಹಾಕುದು, ಎಷ್ಟು. ಮತ್ತೆ ಈಗ ಮುನ್ಸಿಪಾಲಿಟಿ ಕಲೆಕ್ಷನ್ ಮಾಡ್ತದೆ, ಒಟ್ಟುಮುಟ್ತದೆ, ಹೌದು, ಅಲ್ಲ ಹೇಳುದಿಲ್ಲ ನಾನು, ಮಾಡ್ತದೆ. ಆದರೆ ಎಷ್ಟೋ ಒಳಗೆ ಇರುವ ಮನೆಗಳಲ್ಲಿ ಇದರ ಸಮಸ್ಯೆ ಇದೆ. ಅವರಿಗೆ ಮುನ್ಸಿಪಾಲ್ಟಿ ವ್ಯಾನ್ ಹೋಗದ ಜಾಗಗಳು ಅಲ್ಲೆಲ್ಲ ಏನು ಮಾಡೋದಂದರೆ, ಈಗ ನಾನು ಸಹ ಮುನ್ಸಿಪಾಲ್ಟಿ ಎದ್ದು ಬರುವ ತನಕ ನಾವು ಸಹ ಒಂದು ಕಡೆಯನ್ನು ಒಂದು ಹೊಂಡ ಮಾಡಿಕೊಂಡು ಅಲ್ಲಿ ಹಾಕಿ ಅದನ್ನು ಮತ್ತೆ ಡಿಸ್ಪೋಸ್. ಸುರಿಗೆ ನಾನು ಇದರಲ್ಲಿ ಮಾಡ್ತಿದ್ದೆ, ಪ್ಲಾಸ್ಟಿಕ್ ನಿಷೇಧ ಕೆಲಸಗಳಲ್ಲಿಯೂ ನಾನು ಕೆಲಸ ಮಾಡಿದ್ದೇನೆ. ಆವಾಗೆಲ್ಲ ನಾನು ಏನು ಮಾಡ್ತಿದ್ದೆ, ಎಲ್ಲ ಪ್ಲಾಸ್ಟಿಕ್ಕನ್ನು ಒಂದು ಚೀಲದೊಳಗೆ ತುಂಬಿಸೋದು. ಅದು ಪ್ಲಾಸ್ಟಿಕ್ ಚೀಲನೇ, ಅದರೊಳಗೆ ತುಂಬಿಸೋದು. ಅದು ಇಷ್ಟಿಷ್ಟು ದೊಡ್ಡ ಚೀಲ ಆದ ಮೇಲೆ ಟೈಟ್ ಆಗ್ತದೆ. ಅದನ್ನು ಬಾಯಿ ಕಟ್ಟಿ, ನನಗೆ ತುಂಬ ತೋಟದಕ್ಕೆ ನೀರು ಬಿಡುವಾಗ ತುಂಬ ಕಷ್ಟ ಆಗ್ತಿತ್ತು, ಅದು ಕಡ್ದು ಹೋಗ್ತದೆ ಸ್ಪೀಡ್ ಹೆಚ್ಚ. ಅದರ ಕಟ್ಟೆಗೆ ಅದರದ್ದು ಬಂದ್ ಮಾಡಲಿಕ್ಕೆ ನಾನು ಹಾಕಿಕೊಂಡು ಯೂಸ್ ಮಾಡ್ತಿದ್ದೆ. ಕೊನೆಗೆ ಒಂದಿನ ಅದು ಎಲ್ಲಿಯಾದರೂ ಒಂದು ಕಡೆ ಡಿಸ್ಪೋಸ್ ಮಾಡ್ತಿದ್ದೆ. ಅಲ್ಲಿ ಡಿಸ್ಪೋಸ್ ಮಾಡಿದರೂ ಅದು ಏನು ಸುಡುವುದಿಲ್ಲ, ಬಟ್ ಇದಕ್ಕಿಂತ ಅದು ವಾಸಿ ಅಂತ. ಶಾಲೆಯಲ್ಲಿ ಮತ್ತೆ ನನಗೆ ಒಂದು ಸ್ವಚ್ಛತೆ ಬಗ್ಗೆ ಈಗ ಹೇಳ್ತಾರೆ ಮೋದಿ ಸ್ವಚ್ಛತೆ ಕೆಲಸ ಅಲ್ಲ. ಶಾಲೆಯಲ್ಲಿ ಅಸೆಂಬ್ಲಿ ಆಗುವಾಗ ಬೆಳಿಗ್ಗೆ ನಾನು ಬೇಗ 8:30 ಗಂಟೆಯೊಳಗೆ ಹೋಗಿ ಕೂತ್ರೆ, ಯಾರು ಮಕ್ಕಳು ಅವರಿಗೆ ಕಸ ನೋಡಿ ಹೆಕ್ಕಿದಾರ ಅವರನ್ನು ನೋಟ್ ಮಾಡಿಕೊಂಡು ಅಸೆಂಬ್ಲಿಯಲ್ಲಿ ಅವರಿಗೆ ಚಪ್ಪಾಳೆಗೊಳಿಸ್ತಿದ್ದೆ. ಅದು ಸಣ್ಣ ಕೆಲಸ ಅಂತ ಅನ್ನಿಸ್ಬೋದು ನಮಗೆ. ಒಂದು ಮಗು ತಾನಾಗಿ ಒಂದು ಕಸ ಹೆಕ್ಕಿತು ಅಂದರೆ ಅದು ಬೇರೆಯವರಿಗೆ ಇನ್ಸ್ಪೈರ್ ಮಾಡಲಿ ಅಂತ ಹಾಗೆ ಮಾಡ್ತಿದ್ದೆ. ಹೌದು, ಈಗ ತ್ಯಾಜ್ಯ ವಿಲೇವಾರಿ ಮಾಡುವಂತದ್ದು ಅಂದ್ರೆ ದೊಡ್ಡ ಸಮಸ್ಯೆ. ಹೌದೌದು. ಅದು ಈಗ ಎಲ್ಲಿವರೆಗೆ ಅಂದರೆ, ನಾನೀಗ ಅದರ ಬಗ್ಗೆ ಹದಿಹರೆಯದವರಿಗೆ ನಾನು ಮಾತಾಡಲಿಕ್ಕೆ ಹೋಗ್ತೇನೆ, ಕರೀತಾರೆ. ಹದಿಹರೆಯದ ಮಕ್ಕಳಿಗೆ ಮಾತಾಡುವಾಗ ಹುಡುಗಿಯರಿಗೆ ಹೇಳ್ತೇನೆ, ನಿಮ್ಮ ಪ್ಯಾಡ್ ಬಳಸಬೇಡಿ ಮಕ್ಕಳೇ, ತುಂಬ ಹಾಳಾಗ. ಇಡೀ ಇಂಡಿಯಾದಲ್ಲಿ ಪ್ಯಾಡಿನಷ್ಟು ದೊಡ್ಡ ಒಂದು ಗಾರ್ಬೇಜ್ ಮತ್ತು ಬೇರೆ ಯಾವುದೂ ಇಲ್ಲ. ಒಂದು ನಿದರ್ಶನ, ಇಲ್ಲೇ ವಾರಂಬಳ್ಳಿ ಪಂಚಾಯತ್ ವ್ಯಾಪ್ತಿಯಲ್ಲಿ ದಿನವೊಂದಕ್ಕೆ 10 ಕಿಲೋ ಸಂಗ್ರಹ ಆಗ್ತದೆ. ಅಲ್ಲಿ ಶಾಲೆ ಕಾಲೇಜುಗಳೆಲ್ಲ ಹೌದು ಪ್ಯಾಡ್ಸ್. ಅದು ಒಂದು ಅದರ ಸಂಗ್ರಹ ದೊಡ್ಡ ಮೂಟೆ ಆಗ್ತದೆ ಒಂದು. ಎರಡನೇದ್ರ ಅದರ ವಿಲೇವಾರಿ ಸಮಸ್ಯೆ ಆಗ್ತದೆ ಆಡಳಿತ ಮಾಡುವವರಿಗೆ. ಈಗ ಮೇನ್ ಮೊದಲಿದ್ದು ಪ್ರಥಮ ಅಂದರೆ ನಿಮಗೆ ಸಹ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಅದಕ್ಕೆ ಸಹ ಉಪಯೋಗಿಸುವಂಥದ್ದು ಬಟ್ಟೆ ಅಲ್ಲ. ಅದಕ್ಕೆ ನಾನು ಅವ್ರಿಗೆ ಹೇಳ್ತೇನೆ, ಮಲ್ಲು ಬಟ್ಟೆ ಒಂದು ಸಿಗ್ತದೆ, ಅದನ್ನು ನೀವು ತಂದು ಚೆಂದ ಮಾಡಿ ಕಟ್ ಮಾಡಿಕೊಳ್ಳಿ. ಮುಂಚಿನವರು ಎಷ್ಟು ಶ್ರೀಮಂತರು ಸಹ ಉಡುವುದು ಕೌಪಿನ, ಅದನ್ನು ಯೂಸ್ ಮಾಡಿ. ಆನಂತರ ಅದನ್ನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಇಸ್ತ್ರಿ ಮಾಡಿಬಿಡಿ. ನಿಮ್ಮ ಮೇಲಂಗಿಗೆ ಇಸ್ತ್ರಿ ಇಲ್ಲದಿದ್ದರೆ ಅಡ್ಡಿ ಇಲ್ಲ. ತುಂಬ ಬಿಸಿಯಿಂದ ಅದಕ್ಕೆ ಇಸ್ತ್ರಿ ಮಾಡಿದರೆ ಅದೆಲ್ಲ ರೋಗಾಣುರಹಿತ ಆಗ್ತದೆ, ಆರೋಗ್ಯವಂತ ಉಡುಪಾಗ್ತದೆ. ಅಂಥದ್ದೊಂದು ತುಂಬ ಒಂದು 7-8 ತುಂಡು ಮಾಡಿಟ್ಟುಕೊಂಡು ನಿಮ್ಮ ಬ್ಯಾಗಿನಲ್ಲಿ ಇಟ್ಕೊಳ್ಳಿ, ಬೇಕಾದಾಗಿ ಯೂಸ್ ಮಾಡಿ. ನೋಡಿ, ಸಣ್ಣ ವಿಚಾರ, ತುಂಬ ಒಳ್ಳೆಯದು. ಅದು ತುಂಬ ಖುಷಿ ಆಗ್ತದೆ ಕೆಲವು ಮಕ್ಕಳಿಗೆ. ಪಾಪದವರಿಗೆ ಆ ಪ್ಯಾಡಿಗೆ ಎಫೋರ್ಡ್ ಮಾಡಲಿಕ್ಕೂ ಅವ್ರ ಹತ್ರ ಪಾಪ ಇರೋದಿಲ್ಲ ದುಡ್ಡೆಲ್ಲ. ಇದೊಂದು ಒಳ್ಳೆಯದು ಅಂತ. ಕಡೆಗೆ ನೀವು ಅದೇ ಮಲ್ಲು ಬಟ್ಟೆಯನ್ನು ಹೊಸ್ತು ಖರೀದಿಸ್ಲಿಕ್ಕೆ ಆಗದಿದ್ದರೆ ನಿಮ್ಮ ಮನೆಯಲ್ಲಿಗ ಕಾಟನ್, ಪ್ಯೂರ್ ಕಾಟನ್ ಯಾರು ಉಡ್ತಾರೆ ಸೀರೆ, ಅದರ ಕಟ್ಟಿಂಗ್ಸನ್ನು ಮಾಡಿ ಒಂದು ಸೈಡ್ ಹೊಲಿದುಕೊಂಡು ಮಾಡ್ಬೋದು ಅಂತ. ಇದು ಭಾರಿ ಒಂದು ವಿಷಯ. ಇದು ನಿಜವಾಗಿ ಆದರೆ ಹದಿಹರೆಯದ ಶಿಕ್ಷಣ ನಾನು ಎಲ್ಲರಿಗೂ ಹೇಳ್ತೇನೆ, ಬೇರೆಯವರಿಗೆ ಸಹ ಇದನ್ನೊಂದು ಹೇಳಿ ಮಕ್ಕಳಿಗೆ ಅಂತ. ಇದು ಕೂಡ ಈಗ ಕೆಲವೊಮ್ಮೆ ಶಾಲೆಗಳಲ್ಲೂ ಕೂಡ ಇದನ್ನು ಮಕ್ಕಳಿಗೆ ಕರೆದು, ಅದು ಹುಡುಗಿಯರಿಗೆ ಅವರನ್ನೆಲ್ಲ ಒಟ್ಟಿಸಿ, ಅದು ವ್ಯಾಪಾರೀಕರಣ. ಅವರು ನೀವು ಅವರ ಆರೋಗ್ಯಕ್ಕೆ ಬರುವುದಲ್ಲ, ಅವರು ಒಂದು ಇರ್ಬೋದು ಹೇಳುವಾಗ ಹೇಳ್ತಾರೆ, ಬಟ್ ಅವರ ಮೇನ್ ಇಂಟೆನ್ಷನ್ ಏನು, ಮುಖ್ಯ ಅವರದ್ದು ಉದ್ದೇಶ ಕಂಪನಿಗಳು, ಬೇರೆ ಬೇರೆ ಕಂಪನಿಗಳು ಅದು ಕೆಲವು ಒಳ್ಳೆಯದನ್ನು ಕೊಡ್ತವೆ, ಕೆಲವು ಕಂಪನಿದಷ್ಟು ಕ್ವಾಲಿಟಿ ಸಹ ಇರೋದಿಲ್ಲ, ಅವರಿಗೆ ಮಾರಾಟ ಆಗ್ತದೆ, ಜಾಹೀರಾತು ಮೂಲಕ ಮಾರಾಟ ಆಗ್ತದೆ. ಮತ್ತು ಶಾಲೆಗಳಲ್ಲಿ ಇಡುವುದು ನಮಗೆ ಸಹ ಅನಿವಾರ್ಯ. ಟೀಚರ್ಸಿಗೆ ಇಟ್ಕೊಂಡ್ರೆ ಪಕ್ಕನೇ ಒಂದು ನಮಗೆ ಅಕಸ್ಮಾತ್ ಯಾರಿಗಾರು ಬೇಕು ಅಂದರೆ ನಾವು ಕೂಡಲೇ ಮಕ್ಕಳಿಗೆ ಈಗ ನಾವು ಅನಾನುಕೂಲ ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ, ಅನುಕೂಲ ಮಾಡಿಕೊಡಬೇಕು ಎಲ್ಲದಕ್ಕೂ ಆಗ್ತದೆ. ಈ ಪ್ಲಾಸ್ಟಿಕ್ ಇದರ ಬಗ್ಗೆ ಆದಷ್ಟು ಪ್ಲಾಸ್ಟಿಕ್ ತ್ಯಜಿಸಿ ಅಂತ ಹೇಳುವ ಒಂದು ಅಭಿಯಾನದಲ್ಲೂ ನೀವು ಪಾಲ್ಗೊಂಡಿದ್ದೀರಿ. ಅಲ್ಲ, ನಾನು ಅದರಲ್ಲಿ ಪಾಲ್ಗೊಂಡಿದ್ದೇನೆ. ನಾನು ಒಂದು ನಂಗೆ ನೆನಪಾಗೋದಿಲ್ಲ ಸರಿ, 70 ಇದು ಸ್ಟಾರ್ಟ್ ಆಗುವಾಗ ಒಟ್ಟು 70s ಅದು ಮಾಡುವಾಗ ನನಗೆ ಇವತ್ತಿಗೂ ನಾನು ಮನೇಲಿ ಹೇಳ್ತೇನೆ,
ಪೇಪರ್ನಲ್ಲಿ ಉದಯವಾಣಿಯಲ್ಲಿ ಆ ವಾಣಿಯಲ್ಲಿ ಈ ವಾಣಿಯಲ್ಲಿ ಎಲ್ಲ ಓಹೋಹೋ ನಮ್ಮ ಎಲ್ಲ ನಿಕ್ಷೇಪ ಭೂಮಿ ಅಡಿಯದ್ದೆಲ್ಲ ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಇರ್ತೇವೆ, ನಮಗೆ ಈ ಪ್ಲಾಸ್ಟಿಕ್ನಲ್ಲಿ ಎಲ್ಲ ಆಗ್ತದೆ, ಫರ್ನಿಚರ್ ಆಗ್ತದೆ, ಅದಾಗ್ತದೆ ಇದಾಗ್ತದೆ ಅಂತ ಇದನ್ನೊಂದು ಹೊಗಳಿದ್ದು ಪೇಪರ್ನವರು. ಈಗ ದಿನನಿತ್ಯ ಇದನ್ನು ಬಂದ್ ಮಾಡಿ ಅಂತಾರೆ. ಎಂತ ಹೇಳೋದು ಇದಕ್ಕೆ? ಶುರು ಮಾಡುವಾಗ ಅದರದ್ದು ಇಫೆಕ್ಟ್ ಗೊತ್ತಾಗಲಿಲ್ಲ. ಅನುಕೂಲ ಅಂತ ಕಂಡಿತು, ಎತ್ತಲಿಕ್ಕೆ ಹಗುರಾಗ್ತದೆ. ಇಲ್ಲ, ಈಗ ಅದು ಎಲ್ಲಿವರೆಗೆ ಬಂದಿದೆ ಅಂದರೆ ಅದನ್ನು ಎರಡು ಸಹ, ಒಂದು ಲಂಚ ಒಂದು ಅದು ಎರಡನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗದ ಸ್ಥಿತಿಗೆ ಬಂದಿದೆ. ಹೌದು. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಕೇಂದ್ರ, FM ಫ್ರೀಕ್ವೆನ್ಸಿ 90.4 ಮೆಗಾಹರ್ಟ್ಸ್. ಶಾಲೆ ಅಂಗನವಾಡಿಯಲ್ಲಿ ನಲ್ಲಿ ನೀರು ಮತ್ತು ಶೌಚಾಲಯದ ವ್ಯವಸ್ಥೆ ಇಲ್ಲವೇ? ಈ ಸೌಲಭ್ಯ ಇಲ್ಲದೇ ಇದ್ದಲ್ಲಿ ಕರ್ನಾಟಕ ಸರ್ಕಾರದ ಈ ಪರಿಹಾರ ಸಹಾಯವಾಣಿಗೆ ಕರೆ ಮಾಡಬಹುದು. 9480985555.